ದೇಶಾದ್ಯಂತ ಇಂದು 7ನೇ ವರ್ಷದ ಜನೌಷಧಿ ದಿನ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಜನೌಷಧಿ ಕೇಂದ್ರಕ್ಕೆ ಭೇಟಿ ನೀಡಿ ಗ್ರಾಹಕರು ಹಾಗೂ ಕೇಂದ್ರದ ಮಾಲೀಕರೊಂದಿಗೆ ಸಂವಾದ ನಡೆಸಿದರು. ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡಿ, ಅವರು ಬರ್ತಾರೆ. ಈ ವೇಳೆ ಸ್ಥಳೀಯ ಮಹಿಳಾ ಗ್ರಾಹಕರೊಬ್ಬರು ಮಾತನಾಡಿ, ಜನೌಷಧ ಕೇಂದ್ರದಲ್ಲಿ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಔಷಧಗಳನ್ನು ನೀಡಲಾಗುತ್ತಿದೆ. ಇದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಎಂದರು. ಚೆನ್ನಾಗಿದೆ, ಚೀಪಾಗಿ ಸಿಗುತ್ತೆ, ನಾವೆಲ್ಲ ಇಲ್ಲೇ ಬಂದು ತೊಗೊತೀವಿ, ಕಮ್ಮಿ ರೇಂಜಲ್ಲಿ ಸಿಗುತ್ತೆ. ಅದರಿಂದ ತುಂಬ ಚೆನ್ನಾಗಿದೆ, ಖುಷಿಯಾಗಿದೆ ಮೇಡಮ್. ಶೋಭಾ ಕರಂದ್ಲಾಜೆ, ಬಡವರಿಗೆ ನೆರವಾಗುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನೌಷಧಿ ಕೇಂದ್ರ ಸ್ಥಾಪಿಸಿದ್ದು, ದೇಶಾದ್ಯಂತ ಪ್ರಸ್ತುತ 15,000 ಜನೌಷಧಿ ಕೇಂದ್ರಗಳಿವೆ. ಮುಂದಿನ 2 ವರ್ಷಗಳಲ್ಲಿ ಹೆಚ್ಚುವರಿಯಾಗಿ 10,000 ಕೇಂದ್ರಗಳನ್ನು ಸ್ಥಾಪಿಸಲು ಚಿಂತಿಸಲಾಗಿದೆ ಎಂದು ತಿಳಿಸಿದರು. ಮೆಡಿಸಿನ್ ತಗೊಳ್ತಾ ಇದ್ರು, ಇಲ್ಲಿ ಕೇವಲ 3,500-4 ಸಾವಿರ ರೂಪಾಯಿಗೆ ಸಿಗುತ್ತೆ. ಈ ರೀತಿ ಜನಕ್ಕೆ ಅನುಕೂಲ ಆಗುವಂಥ ಔಷಧಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಯವರ ಸಂಕಲ್ಪ. ಎಷ್ಟು ಉಳಿಸಿರ್ಬೋದು ಕಳೆದ 5-6 ವರ್ಷದಿಂದ ಅಂತಂದರೆ, ಇವತ್ತು ದೇಶದಲ್ಲಿ ಸುಮಾರು ಹೊರಗಡೆ ಮಾರ್ಕೆಟ್ಗೆ ಹೋಲಿಕೆ ಮಾಡಿದಾಗ ಇವರು ತಗೊಂಡ ಔಷಧಿಯನ್ನು ಲೆಕ್ಕ ಹಾಕಿದಾಗ 30,000 ಕೋಟಿ ರೂಪಾಯಿಯ ಜನರ ಹಣವನ್ನು ಉಳಿಸಲಾಗಿದೆ.